ಸ್ವಾಮಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಈಗ ಎಳೆ ಎಳೆಯಾಗಿ ಆ ಸೀಕ್ವೆನ್ಸ್ ಹೇಗಿತ್ತು ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ತೆರೆದಿಡ್ತಾ ಇದ್ದಾರೆ. ಇದ್ಯಾವುದೇ ಪ್ಲಾಂಟ್ ಅಲ್ಲ, ಇದ್ಯಾವುದೇ ಪೂರ್ವ ನಿಯೋಜಿತವಾಗಿ ದರ್ಶನ್ನನ್ನ ಸಿಲುಕಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದಲ್ಲ. ಇದು ದರ್ಶನ್ ಆ ಸಮಯದಲ್ಲಿ ಏನು ಮಾಡಿದ್ರು, ಯಾರಿಗೆ ಹೊಡೆದ್ರು, ಎಲ್ಲಿಂದ ಬಂದರು, ಪವಿತ್ರ ಗೌಡ ಯಾವಾಗ ಬಂದರು, ಪವಿತ್ರ ಗೌಡ ಏನು ಮಾಡಿದ್ರು, ರೇಣುಕಾಸ್ವಾಮಿ ಕೆಳಗಡೆ ಬಿದ್ದಾಗ ಏನಾಯಿತು, ಅದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ SPP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರ ಮುಂದೆ ವಿವರಿಸ್ತಾ ಇದ್ದಾರೆ. TV ನಾಗೇಶ್ ಅವರು ಹೇಳಿದಂಥ ಪ್ರತಿಯೊಂದು ಮಾತಿಗೂ ಕೂಡ SPP ಪ್ರಸನ್ನ ಕುಮಾರ್ ಅವರು ನೋಡಿ ಹಾಗಲ್ಲ ಹೀಗೆ ದರ್ಶನ್ ಹೇಗೆ ಭಾಗಿಯಾಗಿದ್ರು, ಅವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕರೆಕ್ಟ್ ಪ್ರಸನ್ನ ಕುಮಾರ್ ಪ್ರತಿಯೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಯಾವಾಗ ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ ರಂಜಿತ್, ಶೆಡ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ 4 ರಿಂದ 6 ಜನ ಆರೋಪಿಗಳು ನಿರಂತರವಾಗಿ ವಿನಯ್ಗೆ ಫೋಟೋಗಳ ಮೂಲಕ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಈಗೇನಾಯ್ತು ಅಣ್ಣ ಹಿಂಗಾಯ್ತು ಅಂತ ಇವರು ವಿತ್ ಫೋಟೋ ವಿತ್ ಕಾಲ್ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಕಡೆಗೆ ಅವ್ನು ಮಲಗಿದ್ದು ಒಂದು ಫೋಟೋನ ಕಳಿಸಿ ವಿನಯ್ಗೆ ಫೋನ್ ಮಾಡಿ ಹೇಳಿದಾಗ ವಿನಯ್ ದರ್ಶನ್ಗೆ ತಿಳಿಸೋದು, ದರ್ಶನ್ ಪವಿತ್ರ ಗೌಡನ ಪ್ರದೋಷ್ ಮತ್ತು ವಿನಯ್ ಎಲ್ಲರೂ ಒಂದೇ ಕಾರಲ್ಲಿ ಬರೋದು. ಅದು ಚಾರ್ಜ್ ಶೀಟ್ ಅಲ್ಲೂ ಉಲ್ಲೇಖ. ಕರೆಕ್ಟ್. ರೇಣುಕಾಸ್ವಾಮಿಗೆ ಬಟ್ಟೆ ಬಿಚ್ಚಿ ಏನು ಫೋಟೋ ಕಳಿಸಿದ್ದೆ, ರೇಣುಕಾಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ ನೋಡಿ ದರ್ಶನ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾ ಹೊಡಿತಾರಂತೆ. ನಂತರ ವಿನಯ್ ರೇಣುಕಾಸ್ವಾಮಿಗೆ ಊಟ ಕೊಡಿಸಲು ಹೇಳ್ತಾನೆ. ರೇಣುಕಾಸ್ವಾಮಿ ಎದೆಗೆ ದರ್ಶನ್ ತುಳಿತಾರೆ. ಆಗ ಎಷ್ಟು ಅಮಾನುಷವಾಗಿ ನಡ್ಕೊಂಡಿದ್ರು ದರ್ಶನ್. ರೇಣುಕಾಸ್ವಾಮಿಗೆ ಬಟ್ಟೆ ಬಿಚ್ಚಿ ಏನು ಫೋಟೋ ಕಳಿಸಿದ್ದೆ ಹೇಳೋ ಅಂತೇಳಿ ದರ್ಶನ್ ಆವಾಜ್ ಹಾಕ್ತಾರಂತೆ. ಪವಿತ್ರ ಗೌಡಗೆ ಫೋಟೋ ಕಳಿಸಿದ್ಯಲ್ಲ ನೀನು, ಏನು ಫೋಟೋ ಕಳಿಸಿದ್ದೆ ಈಗ ಹೇಳು ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ, ಗದರಿಸ್ತಾರಂತೆ. ಅದೆಲ್ಲವನ್ನು ಕೂಡ SPP ಪ್ರಸನ್ನ ಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ವಾಪಸ್ ಹೋಗುವಾಗ ಫೋಟೋವನ್ನ ತೆಗೆಸ್ಕೊಳ್ತಾರೆ. ದರ್ಶನ್ ವಾಪಸ್ ಹೋಗುವಾಗ ಕೆಲವರ ಜೊತೆ ದರ್ಶನ್ ಫೋಟೋವನ್ನ ತೆಗೆಸ್ಕೊಳ್ತಾರೆ. ಹೌದು, ಬಂದಿರೋರು ಫ್ಯಾನ್ಸ್ ಅಲ್ವಾ ಚಿತ್ರದುರ್ಗದಿಂದ, ಹಾಗಾಗಿ ಅದನ್ನ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಹಲ್ಲೆ ಎಲ್ಲ ಆದ್ಮೇಲೆ ದರ್ಶನ್ ಅಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಇವರೆಲ್ಲ ಬಂದಿರ್ತಾರಲ್ಲ, ಚಿತ್ರದುರ್ಗದ ದರ್ಶನ್ ಜಿಲ್ಲಾ ಅಧ್ಯಕ್ಷ ರಾಘು ಇತ್ಯಾದಿ ಅವರೆಲ್ಲ ಇವನು ದರ್ಶನ್ ಜೊತೆ ಫೋಟೋ ತಗೋತಾರೆ. ಫೋಟೋ ತೆಗೆದುಕೊಂಡು ಅಣ್ಣ ಒಂದು ಫೋಟೋ ಅಣ್ಣ ನಿಮ್ ಜೊತೆ ಅಂತ ಸಂದರ್ಭದಲ್ಲೂ ದರ್ಶನ್ ಜೊತೆಗೆ ಒಂದು ಸೆಲ್ಫಿ ತಗೊಂಡಿದ್ದಾರೆ ಇವರೆಲ್ಲ. ಕೆಲವ್ರ ಜೊತೆ ದರ್ಶನ್ ಪೋಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವು ಎಲ್ಲ ವಿಚಾರಗಳನ್ನ ಅವ್ರು ಯಾಕೆ ವಿದೌಟ್ ಫೇಲ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರ ಪಾತ್ರ ಏನಿತ್ತು ಅಂತ. ಈ ರೇಣುಕಸ್ವಾಮಿ ಹಲ್ಲೆ ತದನಂತರ ಹತ್ಯೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ, ವಿನಯ್, ಪವನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಪ್ರದೋಷ್, ನವೀನ್ ಇವರೆಲ್ಲರ ಪಾತ್ರ ಡೇ ಫಸ್ಟ್ ಇಂದ ಡೇ ಲಾಸ್ಟ್ ವರೆಗೂ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ವಿತ್ ಪ್ರೂಫ್ ಅವರು ಸಾಬೀತು ಮಾಡ್ತಾ ಇದ್ದಾರೆ. ಪ್ರತಿ ಕೌಂಟರ್ ಅಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೂರ್ವ ನಿಯೋಜಿತ ಕೃತ್ಯ ಆಗಿತ್ತು. ಯಾವಾಗ ಚಿತ್ರದುರ್ಗದ ರೇಣುಕಸ್ವಾಮಿಗೆ ಇವರು ಕರೆ ಮಾಡಿ ಈತನೇ ರೇಣುಕಸ್ವಾಮಿ ಅಂತ ಕನ್ಫರ್ಮ್ ಮಾಡಿಕೊಂಡು ಆತನನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ ಇಂದ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ಅಲ್ಲಿ ಹಲ್ಲೆ ಮಾಡಿ ನಂತರ ದರ್ಶನ್ ಪವಿತ್ರ ಗೌಡನ ಅಲ್ಲಿ ಕರೆಸಿ ದರ್ಶನ್ ಎದೆಗೆ ಒದ್ದಿದ್ದು, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದು, ಇದೆಲ್ಲವೂ ಕೂಡ ವಿತ್ ಪ್ರೂಫ್ ಅಂತ ಹೇಳ್ತಿದ್ದಾರೆ. ನಂತರ ಹೊರಗಡೆ ಮಾತಾಡ್ತಾ ಇರ್ತಾರೆ ಚಿತ್ರದುರ್ಗದ ಹುಡುಗ, ನೀರು ಕುಡಿತಲ್ಲ ಅಂತಾರೆ. ಆಗ ನನಗೆ ಭಯವಾಗಿ ಹೊರಟು ಹೋಗ್ತೇನೆ ನಾನು. ಅಲ್ಲದೆ ನನಗೆ ಪವಿತ್ರ ದರ್ಶನ್ ಬಂದಿದ್ದು ಹೇಳಬೇಡ ಅಂತಾರೆ. ಯಾರಿಗೂ ಹೇಳದಂತೆ ನನಗೆ ಸೂಚಿಸುತ್ತಾರೆ. ಯಾರಿಗೆ ಹೇಳೋದಿದು? ಕೊಲೆಯಾದ ವಿಚಾರ ಮಾರನೇ ದಿನ ಟಿವಿಯಲ್ಲಿ ತಿಳಿಯಿತು. ಭದ್ರತಾ ಸಿಬ್ಬಂದಿಯ ಸಂಪೂರ್ಣ ಹೇಳಿಕೆಯನ್ನ SPP ಓದ್ತಾರೆ. ಅಲ್ಲಿದ್ದಂಥ ಸೆಕ್ಯೂರಿಟಿ ಇರ್ತಾನಲ್ಲ, ಆತ ಏನೇನು ಹೇಳಿದ್ದ, ಆತನ 164 ಸ್ಟೇಟ್ಮೆಂಟಲ್ಲಿ ಆತ ಮಾತಾಡಿದ್ದೇನು ಅನ್ನೋದನ್ನು SPP ಪ್ರಸನ್ನ ಕುಮಾರ್ ಅವರು ಈಗ ಹೇಳ್ತಾರೆ. ನೋಡಿ, ಏನು ನೋಡಿದೆ ನೀನು, ಏನಾಯ್ತು ಇಲ್ಲಿ, ಇದನ್ನು ಯಾರಿಗೂ ಹೇಳಬೇಡ ಅಂತೇಳಿ ಹೇಳ್ತಾರೆ. ದರ್ಶನೇ ಹೇಳೋದಿದು, ಹೊಡೆದಿದ್ದು ಬಂದಿದ್ದು ಹೋಗಿದ್ದು ಯಾವುದೂ ಹೇಳಬೇಡ ಅಂತೇಳಿ ಹೇಳ್ತಾರೆ ಅನ್ನೋದನ್ನು SPP ಪ್ರಸನ್ನ ಕುಮಾರ್ ಅವರು ಆ 164 ಸ್ಟೇಟ್ಮೆಂಟ್ ಸೆಕ್ಯೂರಿಟಿ ಕೊಟ್ಟಿದ್ದಾನಲ್ಲ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ಅಗೈನ್ ಲೈವ್ನಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇಲ್ಲಿ SPP ಪ್ರಸನ್ನ ಕುಮಾರ್ ಅವರು ಒಂದು ಅಂಶವನ್ನು ಕೂಡ ಬಿಡದೆ ಎಲ್ಲವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು? ಈಗ ದರ್ಶನ್ ಅಲ್ಲಿ ಇದ್ರೂ ಅದು ಪ್ಲಾಂಟ್ ಅಲ್ಲ, ದರ್ಶನ್ನೇ ಇನ್ವಾಲ್ವ್ ಆಗಿದ್ದಾರೆ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದು, ಇದೆಲ್ಲವನ್ನು ಸಾಬೀತು ಮಾಡೋದಾ?
ಏನು ಹೇಳೋದಕ್ಕೆ ಹೊರಟಿದ್ದಾರೆ SPP ಪ್ರಸನ್ನ ಕುಮಾರ್? ನಾಗೇಂದ್ರ ಬಾಬು, ರಂಜಿತ್, ಇಲ್ಲಿ ಪ್ರಮುಖವಾಗಿ SPP ಪ್ರಸನ್ನ ಕುಮಾರ್ ಅವರ ಉದ್ದೇಶ ಇಷ್ಟೇ. 17 ಜನ ಆರೋಪಿಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರದ್ದು ಯಾವ ಪಾತ್ರ, ಯಾರು ಯಾವ ಸಂದರ್ಭದಲ್ಲಿ ಎಲ್ಲಿದ್ರು ಅಂತೇಳಿ ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ಮನದಟ್ಟು ಮಾಡಿಕೊಡೋದು. ಇಲ್ಲಿ CV ನಾಗೇಶ್ ಅವರು ಹೇಳಿರುವಂತೆ ಇಲ್ಲಿ ಎಲ್ಲವೂ ಕೂಡ ಪ್ಲಾಂಟೆಡ್, ಎಲ್ಲವೂ ಕೂಡ ಸುಳ್ಳು, ಎಲ್ಲವೂ ಕೂಡ ಸೃಷ್ಟಿ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲದೆ ಪೊಲೀಸರ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇಲ್ಲಿ ಪ್ರಸನ್ನ ಕುಮಾರ್ ಅವರು ತನಿಖೆ ಸೂಕ್ತ ರೀತಿಯಲ್ಲಿ ಆಗಿದೆ, ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಆಗಿಲ್ಲ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳ ಸ್ವಾಯಿಚ್ಛ ಹೇಳಿಕೆ, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳು, ಜೊತೆಗೆ ಪೊಲೀಸರು ಅದಕ್ಕೆ ವಶಪಡಿಸಿಕೊಂಡಿರುವಂತಹ ಒಂದಷ್ಟು ದಾಖಲೆಗಳು ಎಲ್ಲವನ್ನು ಕೂಡ ಇಲ್ಲಿ ತಿಳಿಸುವ ಮೂಲಕ ಇದು ಪ್ಲಾಂಟೆಡ್ ಅಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಂಜಿತ್ ನೋಡಿ, ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಇಲ್ಲಿ ನೋಡಿ, ದರ್ಶನ್ ಅವರ ಪಾತ್ರ ಏನು ಅನ್ನೋದನ್ನ CV ನಾಗೇಶ್ ಅವರು ತಿಳಿಸ್ತಾ, ಇಲ್ಲಿ ಯಾವುದೇ ರೀತಿಯಂತ ಪಾತ್ರ ಇರಲಿಲ್ಲ. ದರ್ಶನ್ ರೇಣುಕಾಸ್ವಾಮಿ ಕೊಲೆಯಾದ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಆದರೆ ಇಲ್ಲಿ ಒಂದು ವಿಚಾರವನ್ನ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರುವಂಥದ್ದು ನೋಡಿ, ಎದೆಯ ಭಾಗಕ್ಕೆ ದರ್ಶನ್ ಒದ್ರು ಅನ್ನೋದು ಒಂದು ಪಾಯಿಂಟ್. ಮತ್ತೊಂದು ಕಡೆ ಹೊರಗಡೆ ಬಂದು ಒಬ್ಬರಿಗೆ ಸೆಲ್ಫಿ ಕೇಳ್ತಾರೆ. ಆ ಸೆಲ್ಫಿ ಕೇಳಿದಂಥವ್ರು ಯಾರು? ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಂಥವ್ರು. ಅವರಿಗೆ ಸೆಲ್ಫಿಯನ್ನು ಕೊಟ್ಟ ಬಳಿಕ ಒಂದು ವಿಚಾರವನ್ನು ಹೇಳ್ತಾರೆ, ನಾವು ಇಲ್ಲಿ ಇದ್ವಿ ಅಂತೇಳಿ ಯಾರಿಗೂ ಹೇಳಬೇಡ ಅಂತೇಳಿ. ಅಂದ್ರೆ ಇಲ್ಲಿ ತೋರಿಸ್ತಾ ಇರೋದೇನು? ಸಾಕ್ಷಿಗಳನ್ನ ಮುಚ್ಚಿಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದನ್ನ ತೋರಿಸ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು. ದರ್ಶನ್ ಅವರ ಪಾತ್ರ ಇದ್ರೂ ಕೂಡ ಅದನ್ನ ಮರೆಮಾಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪವಾಗದಂತೆ ಯಾವ ರೀತಿಯಾಗಿ ಇಲ್ಲಿ ಆರೋಪಿಗಳು ಪ್ಲಾಂಟ್ ಅನ್ನ ಮಾಡಿದ್ದಾರೆ, ಆರೋಪಿಗಳ ಪ್ಲಾನ್ ಅನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಇಲ್ಲಿ ನ್ಯಾಯಾಧೀಶರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ CV ನಾಗೇಶ್ ಅವರು ಹೇಳಿದ್ದು ಇಲ್ಲಿ ಪೊಲೀಸರು ಪ್ಲಾಂಟ್ ಮಾಡಿದ್ದಾರೆ ಅಂತೇಳಿ. ಆದ್ರೆ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ದರ್ಶನ್ ಹೇಗೆ ಪ್ಲಾಂಟ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ ನಾಗೇಂದ್ರ ಬಾಬು, ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೇಕು ನಿಮಗೆ ನಾನು. ಏನಂತಂದ್ರೆ ಮುಖ್ಯವಾಗಿ ಇಲ್ಲಿ ವಾದ ಮಾಡ್ತಾ ಇರೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನು ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿದಾರಲ್ಲ, ಆ ಸೆಕ್ಷನ್ಗಳಿಗೆ ಪೂರಕ ಅನ್ನುವಂತೆ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ಮತ್ತು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಇವರು ದಾಖಲೆಗಳ ಸಮೇತ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ? 307 ಆಗಿರ್ಬೋದು, 302 ಆಗಿರ್ಬೋದು, ಜೊತೆಗೆ ಕಿಡ್ನಾಪ್ ಮಾಡಿದ್ದು, ಕಿಡ್ನಾಪ್ಗೆ ಸಂಬಂಧಪಟ್ಟಂತ ಸೆಕ್ಷನ್, ಅದರಲ್ಲಿ ಇವ್ರು ಯಾವ ರೀತಿ ಭಾಗಿಯಾದ್ರು, ಇದೆಲ್ಲವೂ ಕೂಡ ವಿತ್ ಪ್ರೂಫ್ ಇದೆ ಸ್ವಾಮಿ ಅನ್ನೋದನ್ನ ತಮ್ಮ ವಾದದ ಮೂಲಕ ಹೇಳ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡ್ತಾ ಇದೆಯಲ್ವಾ? ಸಿಕ್ಕಿದ್ರು ಅದರಲ್ಲಿ ಎಲ್ಲಿ ಇವರಿಗೆ FSL ಇಂದ ರಿಪೋರ್ಟ್ ಸಿಕ್ಬಿಡುತ್ತೆ ಅಂತೇಳಿ CV ನಾಗೇಶ್ ಹೇಳಿದ್ರು. ಆದ್ರೆ ಇದನ್ನ ಹೊರತುಪಡಿಸಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ